ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇಲ್ಲಿ ಈ ಕ್ವಶನಲ್ಲಿ ಏನಂತಂತಂದರೆ, ಹೇಗೆ ವರ್ಕ್ನ ರೇಷಿಯೋದಲ್ಲಿದ್ದರೆ ವರ್ಕ್ ಹೇಗೆ ಕಂಪ್ಲೀಟ್ ಮಾಡೋ ಥರ ಎಫಿಷಿಯನ್ಸಿನ ಇದು ಮಾಡ್ಕೊಡ್ತೀನಿ. ದ ಎಫಿಷಿಯನ್ಸಿ ಆಫ್ ದ ಎ ಆ್ಯಂಡ್ ಬಿ ಈಸ್ ಸಿ ಆರ್ ದ ರೇಷಿಯೋ ಆಫ್ 4:5 and 6. ದ ವರ್ಕಿಂಗ್ ಟುಗೆದರ್ ದೇ ಕ್ಯಾನ್ ಕಂಪ್ಲೀಟೆಡ್ ಎ ವರ್ಕ್ ಇನ್ ದ 12 days. ಇನ್ ಹೌ ಮೆನಿ ಡೇಸ್ ಎ ವರ್ಕ್ ಅಲೋನ್ ಬಿ ಏಬಲ್ ಟು ಕಂಪ್ಲೀಟ್ ದ ವರ್ಕ್ ಅಂತ ಕೇಳ್ತಾರೆ. ಈಗೇನಂತಂದರೆ, ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ, ರೇಷಿಯೋದಲ್ಲಿ ಏನು ವರ್ಕ್ ಇದೆ ಅದನ್ನು ತೊಗೋಬೇಕು. 4k + 5k + 6k = ಟೋಟಲ್ ಎಷ್ಟಾಯಿತು? 6 10 + 15 15k ಆಯಿತು. ಈಗ 15k ಆದಮೇಲೆ ಏನಂತಂದರೆ ಟೋಟಲ್ ವರ್ಕು ಏನು ಅಂತ ಹೇಳ್ತೀನಿ. ಟೋಟಲ್ ವರ್ಕ್ನ ಏನು ಕಂಡು ಹಿಡಿಬೇಕು ಅಂತಂದರೆ, ಈಗೇನೈತೆ ಇಲ್ಲಿ ಎಫಿಷಿಯನ್ಸಿ ವರ್ಕು ಇಂಟು ಟೈಮ್ ತೊಗೊಳ್ಳಿ. ಟೋಟಲ್ ವರ್ಕ್ ಕಂಡು ಹಿಡಿಬೋದು. ಎಫಿಷಿಯನ್ಸಿ ಏನಂತಂದರೆ 15k ಇಂಟು 12 ಡೇಸಲ್ಲಿ ಮುಗಿಸ್ತಾರೆ. ಟೈಮ್ 12 days. 15 12s 15 10s 150 150 + 15 2 30 180k. ಟೋಟಲ್ ವರ್ಕ್ ಏನು 180k. ಈಗೇನು ಫಾರ್ಮುಲಾ ಅಂತಂತಂದರೆ, ಟೈಮ್ ಎ ಹೇಗೆ ಫಾರ್ಮುಲಾ ಏನಂತಂದರೆ, ಟೋಟಲ್ ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ ಆಫ್ ಎ. ಇದನ್ನು ಮಾಡಬೇಕು. ಹೀಗೆ ಮಾಡೋದೇನಂತಂದರೆ 180k ಡಿವೈಡೆಡ್ ಬೈ 4k. ಯಾಕೆಂತಂದರೆ ಇಲ್ಲಿ 4 ಇದೆ ನೋಡಿ, ಈ 4 1s 4 ಎಷ್ಟು 4 4s 16 ತಿರ್ಗಾ ಎಷ್ಟಾಯಿತು 2 20 5s ಅಂದರೆ ಟೋಟಲ್ ಅವನು 45 ಡೇಸಲ್ಲಿ ಅವನು ಒಂದು ವರ್ಕ್ನ ಕಂಪ್ಲೀಟ್ ಮಾಡ್ತಾನೆ. ಟೋಟಲ್ ವರ್ಕಲ್ಲಿ 45 ಅವನ ಎಫಿಷಿಯನ್ಸಿಲಿ ಅವನು 45 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಫಾರ್ ದ ವಿಡಿಯೋ.